हाय फ्रेंड्स वेलकम बैक टू मೈ ಚಾನಲ್। ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ, ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ। ಸೊ ನೋಡೋಣ ಎಲ್ಲಿವರೆಗೂ ಹೇಗೆ ಸಾಗ್ತಾ ಹೋಗುತ್ತೆ ಅನ್ನೋದು ಬ್ಲಾಗ್ ಗೊತ್ತಾಗುತ್ತೆ। ಅಂಡ್ ಜೊತೆಗೆ ನಾನು ಇವತ್ತು ಬಂದು ನನ್ನ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ, ಫುಲ್ ಲೆಂತ್ ಕಮ್ಮಿ ಇರೋ ಥರ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು। ಇವಾಗ ಅಂದರೆ ಸ್ನಾನ ಮಾಡಿದ ತಕ್ಷಣನೇ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೆ, ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಹೂವು ಎಲ್ಲ ಮುಡಿಸಿ, ನಾನು ಮಾಡೋ ಹಾಗಿರ್ಲಿಲ್ಲ ದೇವ್ರ ಪೂಜೆ, ಒಂದು 5-6 ದಿನ ಆಗಿತ್ತು, ಆದ್ರಿಂದ ಇವಾಗ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಮಾಡಿ ಹೂವು ಮುಡಿಸ್ತಾ ಇದ್ದೆ। ಸೊ ಹಸಿ ತಲೆ ಹಾಗೇನೆ ಕೂದಲನ್ನ ಕ್ಲಿಪ್ ಹಾಕಿದ್ದೆ, ಸರಿ ನೋಡೋಣ ಹಸಿ ಕೂದಲಲ್ಲಿ ಹೇರ್ ಕಟ್ ಮಾಡ್ದಾಗ ಗೊತ್ತಾಗೋದಿಲ್ಲ, ಒಣಗಿದ್ಮೇಲೆ ಇಲ್ಲ ಬ್ಲೋ ಡ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಡ್ರೈ ಆದ್ಮೇಲೆ ನೋಡ್ಕೋಬೇಕು, ಅದಕ್ಕೆ ಸರಿ ನೋಡೋಣ ಅಂದ್ಬಿಟ್ಟು ಹಾಗೇನೆ ಕೋಂಬ್ ಮಾಡಿದೆ। ಸೊ ಚೆನ್ನಾಗಿ ಬಂದಿದೆ, ಫುಲ್ ಈ ಸರಿ ತುಂಬಾನೇ ಶಾರ್ಟ್ ಮಾಡ್ಕೊಂಡಿದೀನಿ ಅಂತಾನೆ ಹೇಳ್ಬೋದು। ಬೆಳಗ್ಗೆ ತೋರಿಸ್ತೀನಿ ರೀ, ಹೀಗೆ ತೋರಿಸ್ತೀನಿ ಗೊತ್ತಾಗುತ್ತೆ ನನಗೆ ಹೆಂಗ್ ಬೇಕೋ ಕಂಫರ್ಟಬಲ್ ಆಗಿ ಆ ರೀತಿ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ। ಸೊ ಆಕ್ಚುಲಿ ಫಸ್ಟ್ ನಾನು ಒಂದು 10th ಸ್ಟ್ಯಾಂಡರ್ಡ್ ಇಲ್ಲ ಫಸ್ಟ್ ಇಯರ್ PUC ಅವಾಗೆಲ್ಲ ಇಷ್ಟೇ ನನ್ನ ಹೇರ್ ಕಟ್ ಇರ್ತಿದ್ದು, ಇಷ್ಟೇ, ಇನ್ನು ಶಾರ್ಟ್ ಇಷ್ಟಿರ್ತಿತ್ತು ಅಷ್ಟೇ, ಇಷ್ಟಿರ್ತಿತ್ತು, ಫುಲ್ ಫ್ರೀ ಹೇರ್ ಬಿಡ್ತಾ ಇದ್ದೆ ಯಾವಾಗ್ಲೂ, ಒಂಥರ ಮಾಡ್ಕೊಂಡಿದ್ದೀನಿ ನಾನು ಯಾವಾಗ ಸೈಡ್ ಕ್ರಾಫ್ ತೆಗಿಯೋದ್ರಿಂದ, ಈ ಕಡೆ ಸೈಡ್ ತೆಗಿಯೋದ್ರಿಂದ ಸೊ ನನಗೆ ಹೆಂಗೆ ಕಂಫರ್ಟಬಲ್ ಈ ಥರ ಮಾಡ್ಕೊಂಡಿದ್ದೀನಿ। ಓಕೆ, ತುಂಬ ದಿನದಿಂದ ಅನ್ಕೊತಾ ಇದ್ದೆ ಯಾವುದಾದ್ರೂ ಸಲೂನ್ಗೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ ಏನು ಹೇರ್ ಸಾಫ್ಟ್ ಆಗೋ ಥರ ಇವಾಗ ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೊಟಾಕ್ಸ್ ಅಂತ ಬಂದಿದೆ, ಇನ್ನೂ ಒಂದಷ್ಟು ಸ್ಮೂತ್ನಿಂಗು ಆ ಥರ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೆ। ಸುಮಾರು ಜನ ಹೇಳಿದೇನಂತಂದ್ರೆ ಏರ್ ಫಾಲ್ ಆಗುತ್ತೆ ಬೇಡ ಅಂತ ಹೇಳಿದ್ರು, ಸುಮಾರು ಜನ ಇಲ್ಲ ನಿಖಿತಾ ಮಾಡಿಸ್ಕೊಳ್ಳಿ, ನಿಖಿತಾ ಅಂತ ನನ್ನ ಫ್ರೆಂಡ್ಸೇ ಮಾಡಿಸ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ಬೊಟಾಕ್ಸ್ ಮಾಡಿಸ್ಕೊಳ್ಳಿ ಚೆನ್ನಾಗಿದೆ, ಅದು ಜಾಸ್ತಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ರು। ನಾನು ಯೋಚನೆ ಮಾಡಿ ಬಿಟ್ಟು ಲಾಸ್ಟಿಗೆ ಯಾವುದು ಬೇಡ, ಫಸ್ಟು ನನಗೆ ಇವಾಗ ಪ್ರಾಬ್ಲಮ್ ನನಗೆ ಹೇರ್ ಸ್ಕಿನ್ ಕೇರ್ ತಗೊಂಡ್ರೆ ಸಾಕು ಅನ್ನೋ ಥರ ಆಗಿದೆ, ಯಾಕೆಂದರೆ ಸ್ಕಿನ್ ಕೇರ್ ನಾನು ಇವಾಗ ಏನು ತುಂಬಾನೇ ಟ್ಯಾನ್ ಆಗಿದೆ ನನಗೆ, ಆದ್ರಿಂದ ಇವಾಗ ಸದ್ಯಕ್ಕೆ ಸ್ಕಿನ್ ಕೇರ್ನೇ ಜಾಸ್ತಿ ತಗೊಂಡು ಆಮೇಲೆ ಬೇಕಾದ್ರೆ ಹೇರ್ ಕೇರ್ ಕಡೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ। ಸೊ ನಾನು ಯೂಶಲಿ ಅವಾಗೆಲ್ಲ ಈ ಥರನೇ ಫ್ರೀ ಹೇರೇ ಬಿಡ್ತಾ ಇದ್ದಿದ್ದು, ನಾರ್ಮಲ್ ಒಂದು ಸ್ವಲ್ಪ ಲೆಂತಿ ಆದ್ಮೇಲೆ ನಾನು ಯಾವಾಗಲೂ ತುರ್ಬು ಅಂತ ಹೇಳ್ತಿದ್ದೆ, ಇನ್ನೂ ಶಾರ್ಟ್ ಮಾಡ್ಕೊಬಿಡೋಣ, ಫುಲ್ ಫ್ರೀ ಹೇರ್ ಬಿಡೋ ಥರ ಫುಲ್ ಶಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಬೇಡ ಸಡನ್ ಆಗಿ ಶಾರ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಷ್ಟು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ। ಈ ರೀತಿ ಫ್ರೀ ಹೇರ್ ಈ ಥರ ಬಿಟ್ರೆ ಚೆನ್ನಾಗಿ ಕಾಣಿಸುತ್ತಾ, ಇಲ್ಲ ಯಾವಾಗಲೂ ತುರ್ಬು ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಇಲ್ಲ ಅಂತಂದರೆ ಈ ರೀತಿ ಹೀಗೊಂದು ಕ್ಲಿಪ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ 3 ಥರ ತೋರಿಸ್ತಿದ್ದೀನಿ, ಇಲ್ಲ ಅಂತಂದರೆ ಹೀಗೆ ಈ ಥರ ಹಾಕ್ಕೊಡ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಓಕೆ, ಇವಾಗ ಆಯಿತು, ಇವಾಗ ದೇವ್ರ ಪೂಜೆ ಮಾಡಬೇಕು, ನಂಗೆ ಒಂದು ವಾರದಿಂದ ಪೂಜೆ ಮಾಡ್ದಲ್ಲಿ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತು, ಮನೆಯಲ್ಲಿ ದೇವ್ರ ದೀಪ ಹಚ್ಚಿದ್ರೇನೆ ಒಂಥರ ಸಮಾಧಾನ ಅಂತ ಅನ್ಸೋದು। ಇವತ್ತು ಕಂಪ್ಲೀಟ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ, ಜೊತೆಗೆ ನಗ್ಮಗೂ ಕೂಡ ತುಂಬಾ ಹುಷಾರಿರ್ಲಿಲ್ಲ, ನಗ್ಮ ಬಂದು ಅಕ್ಕ ನಂಗೆ ಆಗ್ತಾ ಇಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಹೋದ್ರು, ನೆನ್ನೆನೂ ರಜಾ ಹಾಕಿ ಬಂದಿರಲಿಲ್ಲ ಹೋದ್ಲು, ಸರಿ ಅಂದ್ಬಿಟ್ಟು ಎಷ್ಟೋ ಸಿಂಪಲ್ ಮಾಡಿಕೊಟ್ರು ಸಾಕು ಪರವಾಗಿಲ್ಲ ನೀನು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟೆ। ಇನ್ನು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಖುಷಿಮ ಮಲ್ಕೊಂಡಿದ್ದಾಳೆ, ಸೋಮಿನ ಆಫೀಸಿಂದ ಬಂದಿಲ್ಲ। ಇವಾಗ ನಾನು ಜಾಸ್ತಿ ಮನೆ ಹತ್ರ ಇರುವಾಗ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡ್ತಾ ಇಲ್ಲ, ನಾನು ಜಸ್ಟ್ ಒಂದು ಲಿಪ್ ಬಾಮ್ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ। ಯಾವುದೋ ಲಿಪ್ ಬಾಮ್ ಗೊತ್ತಾ, ತೋರಿಸ್ತೀನಿ, ಇದು ಲಿಪ್ ಬಾಮು ಗುಡ್ ವೈಬ್ಸಿಂದು ಲಿಪ್ ಬಾಮ್ ಬೀಟ್ರೋಡ್ದು ಸಖತ್ತಾಗಿದೆ ಗೊತ್ತಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ। ಇಷ್ಟೇ, ಏನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಬೇಕಪ್ಪ ಆ ಥರ ಎಲ್ಲ ಏನೋ, ನಂಗೆ ಆಕ್ಚುಲಿ ಮನೆ ಹತ್ರ ಲಿಪ್ಸ್ಟಿಕ್ ಅಪ್ಲೈ ಮಾಡಕ್ಕೆ ಇಷ್ಟನೇ ಇಲ್ಲ ಆಯ್ತಾ, ಮತ್ತೆ ಇನ್ನೊಂದೇನಂದ್ರೆ ನಂಗೆ ನ್ಯಾಚುರಲ್ ಆಗಿರೋದಂದ್ರೆ ತುಂಬಾ ಇಷ್ಟ, ಇದೆಲ್ಲ ಅಪ್ಲೈ ಮಾಡೋಕೆ ಈಗ ವಿಡಿಯೋ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿರೋ ಥರ ಕಾಣಿಸ್ಬೇಕು ನೀಟಾಗಿ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೆ। ಇವಾಗ ಲಿಪ್ ಬಾಮ್ ಇದೆ ಸಾಕು, ಲಿಪ್ ಬಾಮೇ ನನಗೆ ಸಾಕು ನನ್ನ ಫೇಸಿಗೆ। ಮನೆ ಹತ್ರ ಹೊರಗಡೆ ಹೋಗ್ಬೇಕಾದ್ರೆ ಒಂಥರ ರೆಡಿ ಆಗೋ ಚಂದ, ಮನೆಯಲ್ಲಿ ಇರುವಾಗ ಇನ್ನೊಂಥರ ಚಂದ।
ಆದ್ರಿಂದ ಸೊ ಮನೇನ ಹತ್ರ ಇರುವಾಗ ನ್ಯಾಚುರಲ್ ಆಗಿರ್ಬೇಕು. ಹೊರಗಡೆ ಹೋಗ್ಬೇಕು ಅಂತಂದಾಗನು ಏನ್ ಜಾಸ್ತಿ ಹೆವಿ ಮೇಕಪ್ ಎಲ್ಲ ನಾರ್ಮಲಿ ನಾನು ಮಾಡ್ಕೊಳ್ಳೋದು. ನಂಗೆ ಹೆವಿ ಮೇಕಪ್ ಅದೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಆದ್ರಿಂದ ಸೊ ಓಕೆ, ಇವಾಗ ಬನ್ನಿ ಪಟಪಟ ಅಂತ ಆಗ್ಲಿ 5:15 ಆಗೋಯ್ತು. 5:15 ಅಷ್ಟೊತ್ತು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡೆ. ಜೊತೆಗೆ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀನಿ, ಲೇಟ್ ಆಯ್ತು ಅಂತಂದ್ರೆ ಬಾಳೆಹಣ್ಣು ಖಾಲಿ ಆಗಿದೆ ಪೂಜೆಗೆ ಅಲ್ಲಿ ಇಡೋದಕ್ಕೆ, ಪ್ರಸಾದಕ್ಕೆ, ನೈವೇದ್ಯಕ್ಕೆ. ಅದರಿಂದ ಆರ್ಡರ್ ಮಾಡಿದ್ದೀನಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ. ಅದು ಬಂದ ತಕ್ಷಣನೇ ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡೋದು. ಅಷ್ಟರಲ್ಲಿ ಹೊಸ್ಲಿಗೆ ಒಂದು ಸ್ವಲ್ಪ ಹೊಸ್ಲೋರ್ಸಿ ಹೂವೆಲ್ಲ ಇಟ್ಟು ಅಷ್ಟನ್ನ ಕುಂಕುಮ ಹಚ್ಚಿಲ್ಲ, ಅದೊಂಚೂರು ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಬಡಬಡ ಅಂತ ದೀಪ ಹಚ್ಬಿಡ್ತೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇನ್ನು ಕುಸುಮ ಮಲ್ಕೊಂಡು ಎದ್ದು ಬರ್ತಿದ್ದಂಗೆನೇ ನೋಡಿ ಕಡ್ಡಿ ಇಟ್ಕೊಂಡು ಅವಳು ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಅಷ್ಟೇ ಪೂಜೆ ಮಾಡ್ತಿದ್ದಂಗೆ ಇನ್ನು ಟಿ ವಿ ನೋಡಿದ್ಲ. ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವಳು ಹಂಗೇನೆ ಇದು ಮಾಡಿಬಿಡ್ತಾಳೆ. ಸೊ ಒಟ್ನಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅವಳು ಒಂದು ಸರಿ ಏನಾದ್ರು ಆ ಕಡ್ಡಿ ಬೆಳಗ್ಬೇಕು ಅಷ್ಟೇ. ಮತ್ತು ಮಂಗಳಾರತಿ ಮಾಡ್ತಾಯಿದ್ರು ಅಷ್ಟೇ ಕೂಡ ಅವಳಿಗೆ ಅದೆಲ್ಲನೂ ಕಲ್ತಿದ್ದಾಳೆ. ಮತ್ತು ಏನಾದ್ರು ತಪ್ಪು ಮಾಡ್ತಾಯಿದ್ರೆ ಹೋಗಿ ದೇವ್ರ ಹತ್ರ ನಮಸ್ಕಾರ ಮಾಡೋದು, ಅಡ್ಡ ಬೀಳೋದು ಇದೆಲ್ಲ ಮಾಡ್ತಾಳೆ. ಪ್ರತಿಯೊಂದು ಮಕ್ಳಿಗೂ ಹೇಳ್ಕೊಟ್ರು ಇದೆಲ್ಲ ಮಾಡೇ ಮಾಡ್ತಾರೆ. ಸೊ ಹೀಗೆ ನಾವು ಹೇಳ್ಕೊಡೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಲ್ತ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಪೂಜೆನೂ ಕೂಡ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೇ ನೆಮ್ಮದಿಯಾಗಿ ಕೂತ್ಕೊಂಡಿದ್ದೆ, ಒಂದು 5 ನಿಮಿಷ ಹಾಗೆ ಸ್ವಲ್ಪ ಹೊತ್ತು. ಫ್ರೆಂಡ್ಸ್ ಪೂಜೆ ಮಾಡಿದ್ದಾಯಿತು. ಇವಾಗ ಖುಷಿಮಾನು ಎದ್ದು ಅಲ್ಲಿ ಎದ್ದು ಕೂತ್ಕೊಂಡೋಳೆ. ಏನು ಸೋಮು ಬರೋ ಟೈಮ್ ಅನಿಸುತ್ತೆ, 6 ಗಂಟೆ. ಬಂದರೆ ಅವರು ವಾಕ್ ಕರ್ಕೊಂಡು ಹೋಗ್ತಾರ, ಇಲ್ಲ ನಾನೇ ಕರ್ಕೊಂಡು ಹೋಗೋಣ ಇವತ್ತು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ 3/4 ಗಂಟೆ ವಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸಂಜೆ ಟೈಮು ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡಬೇಕು. ನ್ಯಾಚುರಲಿ ಸಣ್ಣ ಆಗ್ತಾಯಿದ್ದೀನಿ, ಅಂದರೆ ಸಣ್ಣ ಆಗ್ತಾಯಿದ್ದೀವಿ ಅಂತ ಅಲ್ಲ. ಸೊ ಸ್ವಲ್ಪ ಆ್ಯಕ್ಟಿವಿಟೀಸ್ ಬೇಕು, ಕೈ ಕಾಲು ಆಡಬೇಕು. ಇವಾಗ ಮನೆಯಲ್ಲೂ ಕೆಲಸ ಏನು ಜಾಸ್ತಿ ಮಾಡ್ದಲೇ ಇರೋದ್ರಿಂದ ನಾನು ಸ್ವಲ್ಪ ಹೊರಗಡೆ ಹೋಗಿ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡುವ, ಓಕೆನಾ. ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ಟ್ರಾಂಗಾಗಿ ಆಮೇಲೆ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೋಣ ಏನು ಅಂತ ಆಮೇಲೆ ನೋಡ್ತೀನಿ. ಸ್ವಲ್ಪ ಹೊತ್ತು ಪೂಜೆ ಆಗಿದೆ ಅಲ್ವ, ಇನ್ನು 6 ಗಂಟೆ ಬೇರೆ ಟೈಮ್. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊಳ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ, ನಿಖಿತಾ ಊರಿನ ಬ್ಲಾಗ್ ಹಾಕಿ, ಯಾಕೆ ಊರಿನ ಬ್ಲಾಗ್ ಆಗ್ತಾ ಇಲ್ಲ ಅಂತ. ಆ್ಯಂಡ್ ಕೊಲಾಬ್ರೇಷನ್ ವಿಡಿಯೋ ಆಗ್ತಾಯಿದ್ದೀರಾ, ಪ್ರಮೋಷನ್ ವಿಡಿಯೋ ಆಗ್ತಿದ್ದೀರಾ, ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಅಂತ. ಸೊ ಏನು ಗೊತ್ತಾ, ಕೆಲವೊಂದು ಟೈಮ್ ನನಗೆ ಎಡಿಟಿಂಗ್ ಮಾಡೋಕ್ಕಾಗ್ತಲ್ಲ. ನಾನು ಏನಾದ್ರು ಬ್ಯುಸಿ ಇದ್ದೀನಿ ಅಂತ ಅನ್ನುವಾಗ ಈ ಕೊಲಾಬ್ರೇಷನ್ ಆಗಿರ್ಬೋದು, ಪ್ರಮೋಷನ್ ವಿಡಿಯೋ ಆಗಿರ್ಬೋದು ಅದನ್ನು ಹಾಕ್ತೀನಿ. ಇನ್ನೊಂದು ಇದು ಬೋರಿಂಗ್ ನೋಡೋಕ್ಕೆ ಅಂತ ಹೇಳ್ತಾರೆ. ಕೆಲವ್ರಿಗೆ ಅದು ನೋಡೋದಕ್ಕೆ ಬೋರಿಂಗ್ ಆಗಿರ್ಬೋದು, ಕೆಲವರಿಗೆ ಯೂಸ್ಫುಲ್ ಆಗಿರೋ ಅಂಥದ್ದಾಗಿರುತ್ತೆ ಅಲ್ವಾ. ಸೊ ಆದ್ರಿಂದ ಕೆಲವೊಂದು ಪ್ರಮೋಷನ್ ವಿಡಿಯೋಗಳನ್ನ ನಾನು ಹಾಕೋದು. ಆ್ಯಂಡ್ ಕೊಲಾಬ್ರೇಷನ್ ವಿಡಿಯೋ ಮಾಡ್ದಲೇ ಇರೋದಕ್ಕೂ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಅನ್ನುವಾಗ ಪ್ರತಿಯೊಬ್ಬರೂ ಕೊಲಾಬ್ರೇಷನ್ ವಿಡಿಯೋ ಮಾಡೇ ಮಾಡ್ತಾರೆ, ಯಾರು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಹಾಗೆ ನಾನು ಕೂಡ ಕೊಲಾಬ್ರೇಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಅನ್ನೋದು ಇವತ್ತು. ಹಾಗೆ ಏನೆಲ್ಲ ಆಯಿತು ಅಲ್ಲಿ ಕೆಲವೊಂದು ಅಪ್ಡೇಟ್ಗಳು ಕೂಡ ಕೊಡಬೇಕಾಗುತ್ತೆ. ನಾನು ಊರಿಗೆ ಬರೋವರೆಗೂ ಏನೆಲ್ಲ ಆಯಿತು. ಸರ ಕಳೆದೋಯ್ತು. ಸುಮಾರು ಜನ ಕೇಳ್ತಾ ಇದ್ರಿ, ನಿಖಿತಾ ಸರ ಕಳೆದೋಯ್ತಲ್ಲ ಸಿಕ್ತಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಇಲ್ಲ, ಸರ ಸಿಕ್ಕಿಲ್ಲ. ನಾನು ಮೊನ್ನೆ ಬ್ಲಾಗಲ್ಲೂ ಕೂಡ ಹೇಳಿದೆ, ಅದು ಸಿಕ್ಕಿಲ್ಲ, ಕಳೆದೋಗಿದೆ. ಮತ್ತೆ ಎಲ್ಲಿ ಸಿಗುತ್ತೆ? ಇಲ್ಲ ಸಿಕ್ಕಿದವರು ಯಾರು ತಂದುಕೊಟ್ಟಿಲ್ಲ, ಇಲ್ಲ ಸಿಕ್ಕೂ ಇಲ್ಲ ನಮಗೆ. ಸಿಕ್ಕಿದ್ದಿದ್ರೆ ನಾನು ಹೇಳ್ತಾ ಇದ್ದೆ ಅವತ್ತೇನೆ. ಆ್ಯಂಡ್ ಜೊತೆಗೆ ಕಳೆದೋಗಿದೆ ಅಂತ ನಾನು ವಿಡಿಯೋನೂ ಕೂಡ ಹಾಕ್ತಾ ಇರಲಿಲ್ಲ. ಇನ್ನು ನಾನು ತುಂಬ ದಿನಗಳೇ ಇದ್ದೆ ಅಂತ ಹೇಳಿದೆ, ಸುಮಾರು ದಿನ ಇದ್ದೆ ಅಲ್ಲಿ. ನನಗೆ ಒಂದು ಸ್ವಲ್ಪ ಮೈಂಡು ಫ್ರೀ ಆಗಿರಬೇಕು, ನನಗೆ ಒಂದು ಸ್ವಲ್ಪ ಇಲ್ಲಿ ಬೆಂಗಳೂರು ಲೈಫ್ ಇದ್ದು ಮತ್ತು ಅಮ್ಮ ಹೋದಾಗ್ಲಿಂದನೂ ಕೂಡ ನಾನು ಅಮ್ಮ ಮನೆಯಲ್ಲಿ ಇರಲಿಲ್ಲ. ಅಮ್ಮ ಮನೇಲಿ ಒಂದು ವಾರ ಇರಬೇಕು ಅಂತಲೇ ಹೋಗಿದ್ದು ನಾನು. ಏನೆಲ್ಲ ಆಯಿತು, ಏನು ಅಪ್ಡೇಟ್ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಆಶಾ ದರ್ಶನ್ ಹಸ್ಬೆಂಡ್
ಖುಷಿಮಾ ಇವಾಗ ಹೊರಗಡೆ ಹೋಗಿ ಬಂದು ಫ್ರೆಂಡ್ಸ್. ಎಲ್ಲಿ ಹೋಗಿ ಬಂದೆ ಮತ್ತು ನೀನು? ಎಲ್ಲಿ ಹೋಗಿ ಬಂದೆ ನೀನು? ಚಿಕನ್ ತರೋದು, ಫಿಶ್ ತರಕ್ಕೆ ಹೋಗಿದ್ರಾ? ಫಿಶ್ ಅಲ್ಲಮ್ಮ, ಅದು ಚಿಕನ್. ಚೀಚಿ ಚೀಚಿ, ಹಾಂ ಚೀಚಿನೇನೆ, ಫಿಶ್ ಅಲ್ಲ ಚಿಕನ್ನು. ಚಿಕನ್ ತರಕ್ಕೆ ಹೋಗಿದ್ದು ನೀವು. ಸೊ ಇವಾಗ ಬಂದು ನನಗೆ ದೋಸೆ ಹಾಕ್ಕೊಂಡು ನಿಖಿತಾ ಅಂತ ಹೇಳಿದ್ರು. ಸೊ ಏನೋ ಕೆಲಸ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಇವಾಗ ದೋಸೆ ಅವರೇ ಹಾಕಿಕೊಳ್ಳುತ್ತಿದ್ದಾರೆ. ನಾವು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡುವ, ಸಾಂಬಾರು ಬಿಸಿಗಿಡ್ತಾ ಇದ್ದಾರೆ. ನನ್ನ ಜೊತೆಗೆ ಇವಾಗ ಒಂದು ಹೊಸ ಮ್ಯಾಟ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ, ತರಿಸಿದ್ದೀನಿ ಹೊಸ ಮ್ಯಾಟು. ಇಲ್ಲಿ ಫ್ಲೋರ್ ಮ್ಯಾಟು ಸ್ವಲ್ಪ ದೊಡ್ಡದಾಗಿದೆ, 4x6 ಇದೆ. ಇದನ್ನು ತರಿಸ್ದೆ, ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ. ಆದರೆ ನಂಗೊಂದು ಸ್ವಲ್ಪ ಡೌಟ್ ಇರೋದೇನೆಂದರೆ, ಈ ಹಿಂದೆ ಇದೆಯಲ್ಲ, ಇದೇನಾದ್ರು ಹಾಳಾಗ್ಬಿಡುತ್ತಾ ಅಂತ ಏನಾದ್ರು ಡೌಟ್ ಇದೆ. ಗೊತ್ತಿಲ್ಲ, ಹೋಗ್ತಾ ಏನಾದ್ರು ಆಗ್ಬಿಡುತ್ತಾ ಅಂತ. ನೋಡುವ, ಹೋಗ್ತಾ ಏನು ಚೆನ್ನಾಗಾಗುತ್ತಾ ಇಲ್ವಾ ಅಂತ. ಅದು ಚೆನ್ನಾಗಿದೆ. ನಮ್ಮ ಮನೆಗೆ ಇದು ಒಂದು ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ನೀವು ಹೇಳಬೇಕು ಕಮೆಂಟ್ನಲ್ಲಿ, ಚೆನ್ನಾಗಿದೆಯಾ ಅಂತ ಹೇಳಿ. ಹಾಂ, ಬಿಸಿ ಆದಮೇಲೆ ಹಾಕೋದು ಸೋಮ್. ಬಿಸಿ ಆಗಿದೆಯಾ? ಹಿಂಗೆ ಕೈ ಇಟ್ಟು ನೋಡ್ಬೇಕು ಯಾವಾಗಲೂ. ಹಿಂಗೆ ಕೈ ಇಡಿ, ಅದೇ ಕೈ ಇಟ್ಬಿಟ್ಟು ನೋಡ್ಬೇಕು. ನೋಡಿ, ಹಿಂಗೆ ಕೈ ಇಟ್ಬಿಟ್ಟು ಬಿಸಿ ಇದೆಯಾ ಅಂತ ಯಾವಾಗಲೂ ಟೆಸ್ಟ್ ಮಾಡಿ ನೋಡಬೇಕು. ನೋಡಿ, ನಾನು ಇಟ್ಟು ನೋಡಿದೆ ನೋಡಿ. ಹಾಂ, ಹಾಕಿ ನೋಡ. ಹಾಂ, ಐ ಲವ್ ಯು ಪಾ. ಇವಾಗ ಸೋಮ್ ದೋಸೆ ಹಾಕ್ತಿದ್ದಾರೆ ಫ್ರೆಂಡ್ಸ್. ನೋಡಿಲ್ಲಲ್ಲ ನೀವು ಯಾವತ್ತೂ ಸೋಮಣ್ಣ ದೋಸೆ ಹಾಕಿರೋದು ತವ ಮೇಲೆ. ಹೆಂಗೆ ಆ ಶೇಪ್ ಹೆಂಗೆ ಬರುತ್ತೆ ಅಂತ ನೋಡ್ಬೇಕಲ್ಲ ನೀವೆಲ್ಲರೂ. ವಾವ್, ಸೂಪರ್ ಶೇಪ್ ರೀ. ಎಷ್ಟು ಚೆನ್ನಾಗಿ ಆಗ್ತಿರಲ್ರಿ. ಎಷ್ಟು ಚೆನ್ನಾಗಿ ಆಗ್ತಾ ಇದ್ದೀರಾ ಅಲ್ಲ ರೀ. ತುಪ್ಪ ಹಾಕ್ತೀರಾ, ಎಣ್ಣೆ ಹಾಕ್ತೀರಾ? ಅದು ಪ್ಲೇಟ್ ತೆಗೀರಿ, ಪ್ಲೇಟ್ ಮುಚ್ಚಿ ಇದ್ರ ಮೇಲೆ. ಓಕೆ, ತುಪ್ಪ ಎಣ್ಣೆ ಏನು ಬೇಕು ನಿಮಗೆ ಆಪ್ಷನ್, ಅದನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ಸೋಮ್ ದೋಸೆ ಬಿಡಿ ಎತ್ತಿ, ಅದು ಕೈ ಎತ್ತಿ, ಇದ್ರಲ್ಲಿ ಬೆಳೆದ್ಬಿಡಿ, ತಗೊಳ್ಳಿ, ಅದ್ರಲ್ಲಿ ಬೆಳೆದ್ಬಿಡಿ ಸುತ್ತ. ಎಷ್ಟು, 2 3? 2 ಅಷ್ಟೇ. ಹೌದಪ್ಪ, ಕೆಪಾಸಿಟಿ ಅಷ್ಟೇ. ಓಕೆ, ದೋಸೆ ಹಾಕ್ಕೊಳ್ಳಿ. ಖುಷಿಮಾ ಬ್ಲೂ ನಮ್ಮ ಮನೆಯಲ್ಲಿ ಬ್ಲೂ ಅಂದರೆ ಅದೊಂಥರ ಇಷ್ಟ. ಬ್ಲೂ ಜಾಸ್ತಿ ಡ್ರೆಸ್ಗಳು ನನ್ನ ಹತ್ರನೂ ಅಷ್ಟೇ, ಬ್ಲೂ ಡ್ರೆಸ್ಸು. ಖುಷಿ ಮಾತ್ರ ಜಾಸ್ತಿ ಪಿಂಕ್ ಬ್ಲೂ, ಅವಳ ಹತ್ರನೂ ಸೇಮ್ ಅದೇ ಥರನೇ. ಖುಷಿ ಮಾಡಿಗೆ ಇತ್ತೀಚೆಗೆ ಈ ಪುಷ್ಪ ಫಿಲ್ಮ್ ಸಾಂಗು ಪುಷ್ಪ ಅಂತ ಹಾಕೊಟ್ಬಿಟ್ರೆ ಸಾಕು, ಹಿಂಗೆ ಡ್ಯಾನ್ಸ್ ಮಾಡ್ತಾಳೆ. ಕುಂಡಿನ ಹಿಂಗೆಲ್ಲ ತಿರುಗಿಸ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾಳೆ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣವೇ ಸ್ಟಾಪ್ ಮಾಡಿಬಿಡ್ತಾಳೆ. ಅದಕ್ಕೆ ಸ್ವಲ್ಪ ಅದು ಅವ್ಳಿಗೆ ಗೊತ್ತಾಗ್ದಂಗೆ ಹಾಗೆಯೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತೆಗ್ದಿದ್ದೆ. ಇನ್ನು ಈ ಕಡೆ ನಾನು ಅಡುಗೆನೇ ಶುರು ಮಾಡಿಕೊಂಡೆ. ಅಡುಗೆಗೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಲಾಸ್ಟಿಗೆ ಹಂಗೆ ಏನು ಗೊತ್ತಾ, ಯೂಟ್ಯೂಬಲ್ಲಿ ಏನು ನೋಡ್ತಾ ಇದ್ದೆ ಸ್ಕ್ರೋಲ್ ಮಾಡಬೇಕಾದ್ರೆ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅನಿಸುತ್ತೆ, ಇಡ್ಲಿ ಜೊತೆಗೆ ಚಿಕನ್ ಗ್ರೇವಿ ಯಾರೋ ಮಾಡ್ತಾಯಿದ್ರು. ನೋಡಿದ ತಕ್ಷಣ ತಿಂತಾಯಿದ್ರು. ಅದು ನೋಡಿದ ತಕ್ಷಣ ನನಗೆ ತಿನ್ನಬೇಕು ಅಂತ ಅನ್ನೋ ಥರ ಅನ್ನಿಸ್ತು. ಅದಕ್ಕೆ ಏನು ಮಾಡಿದೆ, ಚಕ್ ಅಂತ ಹೇಳಿ ಚಿಕನ್ ತರೋದಕ್ಕೆ ಹೇಳಿದೆ. ನಾನು ಸೋಮ್ಗೆ ಹೇಳಿದೆ, ಚಿಕನ್ ತಂದು ಕೊಡಿ ಸೋಮ್, ಈ ಥರ ತಿನ್ನಬೇಕು ಅಂತ. ಆಮೇಲೆ ರಕ್ಷಿತೆ ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬಂದ, 1 kg ಚಿಕನ್ ತೊಗೊಬಂದ. ಈ ಚಿಕನ್ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇಡ್ಲಿ ಮಾಡೋಣ ಅಂತ. ನನಗೆ ಅದು ನೋಡಿದ ತಕ್ಷಣ ಕೆಲವೊಂದು ಟೈಮ್ ಹೇಳ್ತಾ ಇಲ್ವಾ, ನನಗೆ ಕೆಲವೊಂದು ಟೈಮ್ ತಿನ್ನಬೇಕು ಅಂತಂದರೆ ತಿಂದ್ಬಿಡ್ಬೇಕು. ಆದರೆ ಅದು ಮನೆಯಲ್ಲಿ ನಾನು ಈಸಿಯಾಗೆ ಮಾಡ್ಕೊಂಡು ತಿನ್ನೋ ಥರ ಇರಬೇಕು ಅಷ್ಟೇನೆ. ಹಾಗಿದ್ರೆ ಅದು ಮಾಡ್ಕೊಂಡು ತಿಂದ್ಬಿಡ್ತೀನಿ. ಇವಾಗ ಎಂಥ ಇಡ್ಲಿ ಇತ್ತು ಫ್ರಿಡ್ಜಲ್ಲಿ, ಅದಕ್ಕೆ ಸರಿ ಇಡ್ಲಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಚಿಕನ್ಗೆ ಏನು ಮಾಡಿದ್ದೀನಿ ಅಂತಂದರೆ, ನಾನು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ನಾನಿವತ್ತು ಕಬಾಬ್ ಪೌಡ್ರ್ ಬರುತ್ತಲ್ಲ, ಕಬಾಬ್ ಪೌಡ್ರನ್ನ ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಚಾಪ್ಸ್ ಥರ ಮಾಡ್ತಾಯಿದ್ದೀನಿ ನಾನು. ಕಬಾಬ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದು. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕ್ಬಿಟ್ಟು
ಎಣ್ಣೆನ ಚಿಕನ್ ಏನು ಮ್ಯಾರಿನೇಟ್ ಆಗಿಬಿಟ್ಟಿದೆ ಅದನ್ನು ತೆಗೆದು ಎಣ್ಣೆಗೆ ಹಾಕ್ಬಿಟ್ಟು ಫುಲ್ ಎಣ್ಣೆನಲ್ಲೇ ಫ್ರೈ ಆಗೋ ಥರ ಬಿಟ್ಟಿದ್ದೀನಿ. ಸೊ ಎಣ್ಣೆನಲ್ಲೇ ಜಾಸ್ತಿ ಫ್ರೈ ಆಗಬೇಕು ಅದು. ಅಂದರೆ ನಾನು ಮೊದಲೇ ಕಲಿಸಿದ್ದೀನಲ್ವ ಮೊಸರು ಚಿಲ್ಲಿ ಪೌಡರ್ ಅದೆಲ್ಲ, ಅದೇ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಲೈಟಾಗಿ ನೀರು ಬಿಡ್ತಾ ಹೋಗುತ್ತೆ ಎಣ್ಣೆ ಫ್ರೈ ಆಗ್ತಾ. ಆಮೇಲೆ ಇವಾಗ ನೋಡಿ ಇದನ್ನು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ಮತ್ತು ಯಾವುದೇ ರೀತಿ ಮಸಾಲೆಗಳನ್ನೂ ರುಬ್ಬಿ ಮಾಡಿ ಏನೂ ಅಷ್ಟಾಗಿ ನಾನು ಹಾಕಲೇ ಇಲ್ಲ. ಜಸ್ಟ್ ಈರುಳ್ಳಿ ಟೊಮೊಟೊ ನಾನೇನು ಚಿಕನ್ನ ಮ್ಯಾರಿನೇಟ್ ಹಾಕಿಬಿಟ್ಟಿದ್ದೆ ಅದರಲ್ಲೇ ಜಸ್ಟ್ ಅದು ಗ್ರೇವಿ ಥರ ಹಾಕಬೇಕು ಅಷ್ಟೇ, ಮೊಸರು ಹಾಕಿರೋದ್ರಿಂದ. ಈ ತೆಂಗಿನಕಾಯಿ ರುಬ್ಬೋದು, ಟೊಮೊಟೊ ರುಬ್ಬೋದು ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ. ಇನ್ನು ನಮಗಿಂಗೋ ಇಡ್ಲಿ ಮತ್ತು ಇದಾಯಿತು, ಏನು ಚಿಕನ್ ಚಾಪ್ಸ್ ಥರ ಮಾಡ್ತಾಯಿದ್ದೀನಲ್ಲ ಅದಾಗುತ್ತೆ. ಇನ್ನು ಸೋಮ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಸೋಮ್ಗೆ ಟೊಮೊಟೊ ಸಾರು ಮಾಡಿಬಿಡೋಣ ಒಂಚೂರು ಅಂತ ಹೇಳಿ. ಅಂದರೆ ಇಡ್ಲಿ ಜೊತೆಗೆ ಟೊಮೊಟೊ ಸಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ನು ಅವರು ಇಡ್ಲಿ ತಿನ್ಬೋದಲ್ಲ, ದೋಸೆ ತಿಂದು ಹೋಗಿದ್ದಾರೆ 2 ದೋಸೆ. ಅವ್ರು ಬರೋದೇ 9:30 ಆಗಿಬಿಡುತ್ತೆ, ಇಲ್ಲ ಒಂದು ಸರಿ 10 ಗಂಟೆನೂ ಆಗ್ಬೋದು, ಒಂದೊಂದು ಸರಿ ಒಂದೊಂದು ಥರ ಬರ್ತಾರೆ ಅವರು. ಸೊ ಅದಕ್ಕೋಸ್ಕರ ಸರಿ ಇಡ್ಲಿಗೆ ಟೊಮೊಟೊ ಸಾರು ಮಾಡಿಬಿಡೋಣ ಅಂತ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗಳು ಸೈಲೆಂಟಾಗಿ ಕೂತ್ಕೊಂಡಲ್ಲಿ ಅವಳ ಪಾಡಿಗಳು ಟಿ ವಿ ನೋಡ್ತಾ ಇದ್ದಾಳೆ. ಅವಳ ಫೇವ್ರೆಟ್ ಸಾಂಗು ಇದು. ನಾನು ಯಾವಾಗಲೂ ಅವಳಿಗೆ ಆ ಚಿಕ್ಕ ಮಗು ಇರುವಾಗಲೂ ಹಾಕ್ತಾಯಿದ್ದೆ, ಯಾವುದು ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ಅಂತ ಅಂದಾಗ ಅವಳಿಗೆ ತುಂಬ ಖುಷಿ ಆಗ್ತಾಯಿತ್ತು ಇದು ಈ ಸಾಂಗು. ಆ ಸಾಂಗ್ ಬರ್ತಾ ಇರ್ಬೇಕಾದ್ರೆ ಅವಳಿಗೆ ಹಿಂಗೆಲ್ಲ ತಿರುಗಿಸೋದು ಮಾಡೋದು ಹಂಗೆಲ್ಲ ಮಾಡ್ತಾಯಿದ್ರೆ ತುಂಬ ಖುಷಿ ಪಡ್ತಾಳೆ. ಇನ್ನು ಸೆಂಟ್ರಲ್ಲಿ ಅವಳಿಗೆ ಬೋರ್ ಆಗಬಾರ್ದಲ್ಲ, ಯಾರಾದರೂ ಇನ್ನೊಂದು ಮಗು ಇದ್ದರೆ ಆ ಮಗು ಜೊತೆ ಆಟ ಆಡ್ಕೊಂಡು ಮಕ್ಳ ಜೊತೆ ಆಟ ಆಡ್ಕೊಂಡು ಇದು ಮಾಡ್ತಾಳೆ. ಈ ಏಜ್ ಅಂತರ ಅಂತ ಹೇಳ್ತಾರಲ್ಲ, ಈ ರಕ್ಷಿತ್ ಹತ್ರ ಎಲ್ಲ ಆಟ ಆಡ್ಸೋದಕ್ಕಾಗಲ್ಲ, ಅವನಿಗೆ ಆಟ ಆಡೋ ಏಜು ಮುಗ್ದೋಗ್ಬಿಟ್ಟಿದೆ. ಸೊ ಆದ್ದರಿಂದ ನಾನು ಸೋಮ್ ಇಬ್ಬರು ಏನು ಮಾಡ್ತಾಯಿರ್ತೀವಿ ಅಂದರೆ ಅವಾಗವಾಗ ಅವಳಿಗೆ ಬೇಜಾರಾಗದೇ ಇರೋ ಥರ ಈ ಥರ ಹೋಗಿ ಮಾತಾಡ್ಸೋದು, ಆಟ ಆಡ್ಸೋದು, ಆ ಕಡೆ ಈ ಕಡೆ ಸುತ್ತಿಸೋದು, ಆ ಥರ ಬಾಲ್ಕನಿ ಕರ್ಕೊಂಡು ಹೋಗೋದು ಹೀಗೆಲ್ಲ ಮಾಡಿಸ್ತಾ ಇರ್ತೀನಿ ಅವಳಿಗೆ ಬೋರ್ ಆಗಬಾರ್ದು ಅಂತ ಹೇಳಿ. ಇನ್ನು ಟೊಮೊಟೊ ಸಾರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಮತ್ತು ಎಳುಗೆ ಮಾಡ್ತಾಯಿದ್ದೆ, ಅನ್ನದ ಜೊತೆಗೆ ಹೋಗಬೇಕು ಹಾಗೆ ಇಡ್ಲಿಗೂ ಆಗಬೇಕು ಅನ್ನೋ ಥರ ಇದನ್ನು ರುಬ್ಬಿ ಟೊಮೊಟೊ, ಬೆಳ್ಳುಳ್ಳಿ, ಒಂದು ಅದೇ 3-4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರು ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್, ಇದಿಷ್ಟೇ. ಇಷ್ಟನ್ನು ಹಾಕಿ ರುಬ್ಬಿಬಿಟ್ಟು ಇವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆ ಮಾಡಿಬಿಟ್ಟು ರುಬ್ಬಿರೋ ಟೊಮೊಟೊನ ಪೇಸ್ಟ್ನ ರುಬ್ಬಾಕ್ಬಿಟ್ಟು ನೀರು ಎಷ್ಟು ಬೇಕು ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಟೊಮೊಟೊ ಸಾರು ರೆಡಿ ಆಗಿಬಿಡುತ್ತೆ. ಇನ್ನು ಪಟ ಅಂತ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕಲ್ವಾ. ಹೆಂಗೆ ಕಿಚನ್ನ ಅಲ್ಲಿ ಹಂಗಾಗಿ ಗಲೀಜಾಗಿರುತ್ತೋ ಅದೇ ಥರ ಕ್ಲೀನು ಕೂಡ ಮಾಡಿಟ್ಬಿಟ್ರೆ ಸಮಾಧಾನ ಅಲ್ವಾ. ಸೊ ಪಟ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ರೆಡಿ ಆಯಿತು, ಇಡ್ಲಿನೂ ಕೂಡ ರೆಡಿಯಾಗಿತ್ತು, ಅದನ್ನು ಸೈಡಿಗೆ ಎತ್ತಿಟ್ಟಿದ್ದೆ. ಇನ್ನು ಇವಾಗ ಚಿಕನ್ ನೋಡಿ ಗ್ರೇವಿ, ವಾವ್, ಇವಾಗ ನೋಡ್ತಾಯಿದ್ರು ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ನಂಗೆ ಹೊಟ್ಟೆ ಹಸು ತುಂಬ ಆಗ್ತಾಯಿತ್ತು. 8:30 ಆಗಿತ್ತು. ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಬಂದಿರಲಿಲ್ಲ. ಸರಿ ನಾನು ಹಾಕ್ಕೊಂಡು ಊಟ ಮಾಡೋಣ, ಹಾಗೆ ಖುಷಿಗೂ ಊಟ ಮಾಡಿಸೋಣ ಅಂದ್ಬಿಟ್ಟು ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಫ್ರೆಂಡ್ಸ್, ಒಳ್ಳೆ ಊಟ ಆಯಿತು. ತುಂಬ ದಿನಗಳ ನಂತರ ಇಡ್ಲಿ ಜೊತೆ ಚಿಕನ್ ಕಾಂಬಿನೇಷನ್ ಸಾಕಾಗಿತ್ತು, ಯಮ್ಮಿ ಆಗಿತ್ತು ಅಂತಾನೆ ಹೇಳ್ಬೋದು. ಸ್ಪೈಸಿಯಾಗಿ ನಾನು ಕಬಾಬ್ ಪೌಡರ್ ಹಾಕಿ, ನಾರ್ಮಲ್ ಕಬಾಬ್ ಮಾಡ್ತಾರಲ್ವ, ನಾನು ಕಬಾಬ್ ಮಾಡಲಿಲ್ಲ. ಕಬಾಬ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಮೊಸರು ಇದೆಲ್ಲನೂ ಹಾಕಿ ಮಿಕ್ಸ್, ಸ್ವಲ್ಪ ಮಟನ್ ಮಸಾಲ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನ ಒಗ್ಗರಣೆ ಮಾಡಿದೆ. ಸೊ ಕಬಾಬ್ ಫೀಲೇ ಕೊಡ್ತಾ ಇತ್ತು, ಆದರೆ ಸ್ವಲ್ಪ ಸ್ಪೈಸಿ ಆಯಿತು. ಖುಷಿಮ ತಿನ್ನೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ಹೊಡೆದ್ಲು, ಆದರೆ ಒಂದು ಸ್ವಲ್ಪ ತಿಂದ್ಲು ಅಷ್ಟೇನೇನೆ. ಇನ್ನು ಇಡ್ಲಿ ತಿನ್ಕೊಂಡ್ಲು, ಸ್ವಲ್ಪ ತಿಂದ್ಲು ಅಷ್ಟೇನೇನೆ. ಅವಳು ಫುಲ್ ತಿನ್ನಲ್ಲ ಯಾವಾಗ್ಲೂ, ಒಂದು ಅರ್ಧ ಇಡ್ಲಿ ಆಮೇಲೆ ಇನ್ನೊಂದು ಅರ್ಧ ಇಡ್ಲಿ ಈ ಥರ ತಿಂತ. ಯಾರಪ್ಪ ಬಲೂನ್ ಆಟ ಆಡ್ತಾ ಇದ್ದಾಳೆ ನನ್ನ ಮಗಳು. ನಮ್ಮ ಯಜಮಾನ್ರು ಬಂದ್ರು ಅನ್ಸುತ್ತೆ. ಬಲೂನ್ ಇದೆ ಅಲ್ಲಿ, ಬಾ ನೋಡಿ. ಎಷ್ಟು ಗಂಟೆ? 7 ಗಂಟೆಗೆ ಹೋಗಿದ್ದಕ್ಕೆ 9:15 ಬರ್ತಾ ಇದ್ದಾರೆ. ಇರ್ಲಿ ಬನ್ನಿ, ಬೆಳಗ್ಗೆ ಎಷ್ಟೊತ್ತಿಗೆ ಇದಾಗತ್ತೆ. ಅಯ್ಯೋ ಬಲೂನು, ಖುಷಿ ನಿನ್ನ ಮಗಳಿಗೆ. ಬ್ಲೂ ಕಲರ್. ಆರೆಂಜ್. ಅಮ್ಮ ಇದ ಕಲರ್ ಆರೆಂಜ್. ಆರೆಂಜ್, ಅದು ಆರೆಂಜ್ ನೋಡಿ. ನಾವು ಇಲ್ಲಿ ನಾನ್ ವೆಜ್ ಊಟ ಮಾಡ್ತಾ ಇರೋದು, ಹೋಟ್ಲು ರಿವ್ಯೂ ಕೊಡ್ತಾರಲ್ಲ ಅದನ್ನ ನೋಡ್ಕೊಂಡು ನಾವು ನಾನ್ ವೆಜ್ ತಿಂದ್ವಿ ಫ್ರೆಂಡ್ಸ್.
ನಮ್ಮ ಯಜಮಾನ್ರು ಬಿಡ್ತೀನಿ, ಅವರೇ ತಿನ್ನಲ್ವಲ್ಲ, ಅದಕ್ಕೆ ನಾವು ಜಾಸ್ತಿ ತಲೆಗೆಡ್ಸ್ಕೊಳ್ಳೋದಿಲ್ಲ, ನಮ್ಮ ಪಾಡಿಗೆ ನಾವು ತಿಂತಾ ಇರ್ತೀವಿ ಫ್ರೆಂಡ್ಸ್. ಹಾಂ, ನಮ್ಮ ಬಗ್ಗೆ ಅವ್ರ ತಲೆನೇ ಕೆಸ್ಕೊಳ್ಳಲ್ಲ. ಆಫೀಸಿಂದ ಹೋಗ್ತಾರೆ, ಬರ್ತಿದ್ದಂಗೆ ಬಿಡ್ರಿ ನಾನು ತೆಗಿತೀನಿ. ಅಯ್ಯೋ ಏನ್ ಪಿರುತಿ ಹೆಂಡ್ತಿ ಮೇಲೆ. ತಟ್ಟೆ ತಗೊಂಡೋಗಿರ್ತಾರೆ. ಇವಾಗ ಜಸ್ಟ್ ಕೈ ತೊಳ್ಕೊಂಡೆ, ಊಟ ಮಾಡಿ ಸುಸ್ತಾದಂಗಾಯ್ತು. ಅದಕ್ಕೆ ನೆನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ತಟ್ಟೆ ತಗೊಂಡೋಗಿ ಗಿಡನ ಇರು ಅನ್ಕೊಂಡು ಅಲ್ಲಿ ಇಟ್ಟಿದೆ. ನೋಡಿ ಬತ್ತಿದಂಗೆ ಎತ್ಕೊಂಡು ಹೋಗ್ತಾರೆ. ಇದು ಗಂಡ ಅಂದ್ರೆ, ಯಜಮಾನ್ರು ಅಂದ್ರೆ. ಸೊ ಓಕೆ, ಎದ್ದೋಗ್ತಾ ಇದ್ದೆ. ನೀರು ಬೇಕಾಗಿತ್ತು ನನಗೆ, ಸ್ಪೈಸಿ ಆಗಿತ್ತಲ್ಲ, ಅದಕ್ಕೆ ನೀರ್ ಬಾಟಲು ಕೂಡ ಇಲ್ಲೇ ಇತ್ತು. ಸರಿ, ನೀರು ಗಟ 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 ಇಲ್ಲಿವರೆಗೂ ಇತ್ತು ನೀರು ಬಾಟಲ್. ಇಲ್ಲಿಂದ ಇಲ್ಲಿವರೆಗೂ ಖಾಲಿ ಮಾಡಿದೆ. ಸಾಕಾಗಿತ್ತು, ತೃಪ್ತಿ ಅಂತ ಅನಿಸ್ತು. ಏನಾದ್ರು ಆಸೆ ಪಟ್ಟು ತಿನ್ಬೇಕು ಅಂತ ಅನಿಸ್ದಾಗ ತಿಂದ್ಬಿಟ್ರೆ ಒಂಥರ ಸಮಾಧಾನ ಅಂತ ಅನ್ಸುತ್ತೆ. ಇನ್ನು ಐಬ್ರೋ ಮಾಡ್ಕೊಂಡಿದ್ದೆ, ಸುಮ್ಮನೆ ಲೈಟಾಗಿ ಎಕ್ಸ್ಟ್ರಾಸ್ ತಕ್ಕೊಂಡಿದ್ದೆ ಅಷ್ಟೇ. ಚೆನ್ನಾಗಿ ಬಂದಿದ್ಯಾ ಶೇಪು? ಚೆನ್ನಾಗಿದೆ. ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೆ ಚಂದ ಅಂತ ಅನಿಸ್ತದೆ. ನಿಮ್ಗೆ ಹೆಂಗೆ ಅನಿಸ್ತಾಯಿತೋ ಗೊತ್ತಿಲ್ಲ, ಹೇಳಿ ನನಗೆ. ಪಿಂಪಲ್ ಬರ್ತಾಯಿದೆ. ಹೀಟ್ ಐಟಮ್ ಜಾಸ್ತಿ ತಿಂದ್ಬಿಟ್ರೆ ಹಂಗೆ. ಸೊ ಓಕೆ, ನನ್ನ ಮಗಳು ಇಲ್ಲಿ ಆಟ ಆಡ್ತಾವಳೆ, ಪಾಡಿಗಳು ಆರಾಮಾಗಿ ಆಟ ಆಡ್ತಾವಳೆ. ಸೊ ಓಕೆ, ಮತ್ತೆ ಇವಾಗ ಊಟ ಅಂತೂ ಆಯಿತು, ಒಳ್ಳೆ ಊಟ ಆಯಿತು. ಸೋಮ್ಗೆ ಒಂದು ಸ್ವಲ್ಪ ಊಟ ಹಾಕಿ ಕೊಡ್ತೀನಿ. ಅವ್ರಿಗೆ ಟೊಮೊಟೊ ಸಾರು, ದೋಸೆ ತಿಂದು ಹೋಗಿದ್ರಲ್ಲ, ಅದರಿಂದ ಅವ್ರು ಜಾಸ್ತಿ ಇಡ್ಲಿ ತಿನ್ನಲ್ಲ. ಸೋಮ್ ಇಡ್ಲಿ ತಿಂತೀರಾ? ಟೊಮೊಟೊ ಸಾರು ಇಡ್ಲಿ ಹಾಕ್ಕೊಡ್ತೀನಿ. ಆಮೇಲೆ ಬೇಕಿದ್ರೆ ಮತ್ತೆ ಬೆಳಗ್ಗೆ ಏನು ಅಡುಗೆ ಮಾಡೋದು ಏನಿರ್ತಾ ನೋಡ್ಬಿಟ್ಟು ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಗುಡ್ ನೈಟ್. ರಾತ್ರಿ 10:30ಗೆ ವಾಕಿಂಗ್ ಅಂತ ಬಂದಿದ್ದೀವಿ. ವ್ಲಾಗ್ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಕುಶಿಮಾ ಆಟ ಆಡೋಕ್ಕೆ ಅಂತ ಬರ್ತೀನಿ ಅಂತ ಹೇಳ್ತಿದ್ಲು, ಸಂಜೆ ಕರ್ಕೊಂಡು ಹೋಗಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು. ಇಲ್ಲ, ಬಂದಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಇಷ್ಟೊತ್ತು ನಾನು ಬರೋದೇ ಇಲ್ಲ ಹೊರಗಡೆ. ಸೊ ಅದಕ್ಕೆ ಬರಬೇಕು ಗೊತ್ತಾ, ಅದಕ್ಕೆ ಎಲ್ಲರೂ ವಾಕ್ ಮಾಡ್ತಾಯಿದ್ರು. ಎಷ್ಟೊಂದು ಜನ ಗೊತ್ತಾ, ನಾವೇ ಸೋಂಬೇರಿ ಥರ ಇದ್ವಿ. ಅದಕ್ಕೋಸ್ಕರ ಸರಿ ಚೂರು ವಾಕ್ ಮಾಡ್ಕೊಂಡು ಇವಳಿಗೆ ಆಟ ಆಡ್ಸ್ಕೊಂಡು ಕರ್ಕೊಂಡು ಆಗುತ್ತೆ ಅಂತ ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಇವಳನ್ನ ಆಟ ಆಡಿಸ್ಕೊಂಡು ಹೋಗೋಣ. ಇಷ್ಟೊತ್ತರೆಗೂ ನಡ್ಕೊಂಡು ಓಡೋಗ್ತಾ ಇದ್ಲು. ಇವಾಗ ಅವರಪ್ಪ ಎತ್ಕೊ ಅಂತ ಹೇಳ್ಬಿಟ್ಟಿದ್ದು ನೋಡಿ, ಇಲ್ಲೇನೋ ಬರ್ತಾಯಿದ್ದಾರೆ. ಎಷ್ಟೊಂದು ಜನ ಮಕ್ಳು ಕರ್ಕೊಂಡು ವಾಕ್ ಮಾಡ್ತಾಯಿದ್ದಾರೆ. ಅಂದರೆ ಬೆಳಗ್ಗೆ ಟೈಮ್ ವಾಕ್ ಮಾಡದೇ ಇರೋರೆಲ್ಲ ಇಷ್ಟೊತ್ತಿನಲ್ಲಿ ವಾಕ್ ಮಾಡತ್ತಲ್ಲ. ಓಕೆ, ಇಲ್ಲಮ್ಮ ಎಲ್ಲಿ ಕುಶಿಮಾ ತೋರಿಸು, ಅಮ್ಮ ತೋರಿಸ್ರಿ ಅದು. Careful, it will get hurt. See there. ಮುದ್ದು ಇಲ್ಲಿ ನೋಡಿ, ಅಮ್ಮನಲ್ಲಿ ಅಮ್ಮ ನೋಡು ಖುಷಿ, ಇಲ್ಲಿ ನೋಡಲು, ಇಲ್ಲಿ ನೋಡಪ್ಪ, ಅಮ್ಮ ನೋಡೆ, ಕ್ಯಾಮ್ರಾ ನೋಡಿ ಇಲ್ಲಿ. ಐ ಲವ್ ಯು ಹೇಳು ಎಲ್ರಿಗೂ. ಐ ಲವ್ ಯು ಹೇಳು. ಐ ಲವ್ ಯು, ಐ ಲವ್ ಯು. ಎಲ್ಲಿ ಹೂವು? ಎಲ್ಲಪ್ಪ ಫ್ಲವರು? ಎಲ್ಲಿ ಎಲ್ಲಿ ನೋಡಿ, ಸೊಳ್ಳೆ ಚಿನ್ನ ಬಾ, ಸೊಳ್ಳೆ ಎಲ್ಲಿ ಇರಿ ಇರಿ, ಇಲ್ಲಿ ಕುಶಿಮಾ ನೋಡಿ, ಇಲ್ಲಿ ಖುಷಿ ಖುಷಿ ಇಲ್ಲಿ ಎದ್ಕೊಳ್ಳಿ. ಚೂಸಂಗೆ ಸುಳ್ಳಿದ ಬಾ, ಸುಳ್ಳಿದ ಬಾ. ನಾವು ರಾತ್ರಿ ಹೋಗಿ ಮಲ್ಕೊಂಡಿದ್ದು ಬೆಳಗ್ಗೆನೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಾಳ್ತಿದ್ದಂಗೆ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು, ಇತ್ತೀಚೆಗೆ ನನ್ನ ಫೇಸ್ ತುಂಬಾ ಟನ್ ಆಗಿದೆ ಅಂತ ಹೇಳ್ತಾನೆ ಇರ್ತೀನಿ. ಅದಕ್ಕೆ
ಒಂದಲ್ಲ ಒಂದು ಏನಾದರೂ ಸೊಲ್ಯೂಷನ್ ಮಾಡ್ಕೊತಾನೆ ಇರ್ತೀನಿ. ಯಾವುದಾರ ಒಂದಲ್ಲ ಒಂದು ಕ್ರೀಮ್ ಯೂಸ್ ಮಾಡ್ತಾನೆ ಇರ್ತೀನಿ. ಇದು ಸರಿ ಹೋಗ್ಬೋದೇನೋ ಅದು ಸರಿ ಹೋಗ್ಬೋದೇನೋ ಅಂತ ಹೇಳ್ಕೊಂಡು ಮಾಡ್ತಾನೇ ಇರ್ತೀನಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ಕೊಳ್ಳೋದಂತೂ ಮಿಸ್ ಮಾಡೋದೇ ಇಲ್ಲ. ಹಾಗೆ ಒಂದು ಲಿಪ್ ಬಾಮ್ ಹಚ್ಕೊಂಡು ಇದು ಮಾಡ್ಕೊತೀನಿ. ಯಾಕೆಂದ್ರೆ ನನ್ನ ಮೈಂಡು ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ. ಆದ್ದರಿಂದ ಕೆಲವೊಂದು ಟೈಮು ನನ್ನ ಮುಖ ಎಲ್ಲ ಸ್ವೆಲ್ ಆಗಿಬಿಟ್ಟಿರುತ್ತೆ. ಅಂದರೆ ಬಿ ಪಿ ಏನಾದರೂ ಸ್ವಲ್ಪ ಜಾಸ್ತಿ ಆಗಿದ್ದರೆ, ವೇರಿಯೇಷನ್ ಆಗ್ತಾ ಇರುತ್ತಲ್ಲ, ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಾಂದರೆ ನಾರ್ಮಲ್ ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ. ಇನ್ನು ಒಂದು ಪಿಂಪಲ್ ಕೂಡ ಆಗಿತ್ತು ಕೆನ್ನೆ ಮೇಲೆ. ಸರಿ, ಇವತ್ತು ರಾತ್ರಿದಿಂದ ಮುಗ್ದೋಯ್ತು. ಬೆಳಗ್ಗೆ ಏನಪ್ಪ ತಿಂಡಿ ಮಾಡಲಿ ಸೋಮ್ಗೆ ಅಂತ ಯೋಚನೆ ಮಾಡಿಕೊಂಡು ಪಟ್ಟಂತ ಯೋಚನೆ ಮಾಡ್ಕೊಂಡು ಏನೋ ಒಂದು ಮಾಡಿಬಿಡ್ತೀನಿ ನಾನು. ಅದರೆಲ್ಲ ತುಂಬ ಹೊತ್ತು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳಲ್ಲ. ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟೋಣ. ಹೇಗಿದ್ದರೂ ಇಡ್ಲಿ ಹಿಟ್ಟಿತ್ತಲ್ಲ, ದೋಸೆ ಮಾಡಿದ್ರೆ ಆಗುತ್ತೆ ಅಂತ ಯೋಚನೆ ಮಾಡಿದೆ. ಆದರೆ ದೋಸೆ ಹಿಟ್ಟು ಸ್ವಲ್ಪ ಕಮ್ಮಿ ಇತ್ತು. ಆದ್ದರಿಂದ ಸರಿ ಅಂತ ಹೇಳ್ಕೊಂಡು ದೋಸೆ ಹಿಟ್ಟು ಆಗ್ತಿತ್ತು. ಈ ರಕ್ಷಿತ್ ಬಂದು ಏನು ಮಾಡಿಬಿಟ್ಟ, ಆ ಫ್ರೆಂಡ್ಸ್ಗೂ ಇಡ್ಲಿ ಬೇಕು ಅಂತ ಹೇಳಿಬಿಟ್ಟು ನೈಟು, ಅಮ್ಮ ನನ್ನ ಫ್ರೆಂಡ್ಸು ಬರ್ತಾರೆ ಮನೆ ಊಟಕ್ಕೆ, ಚಿಕನ್ ಮಾಡಿದ್ದೀರಲ್ವಾ, ಇಡ್ಲಿ ಮಾಡಿ ಅಮ್ಮ ಇನ್ನೊಂದು ಒಬ್ಬೆ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಇನ್ನೊಂದು ಒಬ್ಬೆ ಮಾಡಿ ಆ ಫ್ರೆಂಡ್ಸ್ಗೆಲ್ಲ ಇಡ್ಲಿ ಇದು ಮಾಡಿಕೊಟ್ಟೆ. ಅವ್ನು ತಿನ್ನಲಿಲ್ಲ. ಅಂದರೆ ತೊಗೊಂಡು ಹೋದ, ಫ್ರೆಂಡ್ ಮನೆಗೆ ಮಲ್ಕೊಳಕ್ಕೆ ಹೋಗ್ತೀವಿ ಅಮ್ಮ, ಅವ್ರ ಅಪ್ಪ ಅಮ್ಮ ಇಲ್ಲ ಅಂದ್ಬಿಟ್ಟು ಅಲ್ಲಿಗೆ ತೊಗೊಂಡು ಹೋದ. ಆದ್ದರಿಂದ ಸ್ವಲ್ಪ ಇಡ್ಲಿ ಇಟ್ಟು ಕಡಿಮೆ ಇತ್ತು. ಬೆಳಗ್ಗೆನೂ ಕೂಡ ಇಡ್ಲಿನೇ ಮಾಡಿದ್ದೀನಿ. ಯಾಕೆಂದರೆ ಖುಷಿಮಾಗೆ ಸ್ವಲ್ಪ ಇಡ್ಲಿ ಬಿಸಿ ಬಿಸಿ ಮಾಡಿಕೊಟ್ರು ಅಟ್ಲೀಸ್ಟ್ 1-2 ಆದರೂ ತಿನ್ಕೊತಾಳೆ ಅಂತ. ಮತ್ತು ಟೊಮೊಟೊ ಸಾರು ಹಾಗೆ ಇತ್ತು ಕೂಡ. ಆದ್ದರಿಂದ ಇವಾಗ ಅದಕ್ಕೆ ಏನು ಮಾಡಿದೆ, ಈ ದೋಸೆ ಹಿಟ್ಟು ಸ್ವಲ್ಪ ಕಮ್ಮಿ ಆಗಿತ್ತಲ್ಲ, ಅದಕ್ಕೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಇವಾಗ ರಾಗಿ ದೋಸೆ ಥರ ಮಾಡಿಬಿಡ್ತಾ ಇದ್ದೀನಿ. ಸೊ ಚೆನ್ನಾಗಿತ್ತು. ಇದು ಅಷ್ಟೇ ಎಷ್ಟು ಗರಿಗರಿಯಾಗಿ ದೋಸೆ ಥರನೇ ಬರುತ್ತೆ ಸೇಮ್. ಆ್ಯಕ್ಚುಲಿ ಮಾಮೂಲಿ ಅಕ್ಕಿ ಹಿಟ್ಟಿನ ದೋಸೆ ಈಗಿನ ನಮ್ಮ ಸೋಮ್ಗೆ ಈ ಥರ ರಾಗಿ ದೋಸೆ ಮಾಡಿಕೊಟ್ರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗಾದರೆ ತುಪ್ಪ ಹಚ್ಕೊಡ್ಬೇಕು. ನಾನು ಎಣ್ಣೆ ಹಾಕೋದಿಲ್ಲ ಯಾವಾಗಲೂ ಅಷ್ಟೇ. ಈ ಥರ ರಾಗಿ ರೊಟ್ಟಿ, ದೋಸೆ ಈ ಥರ ಎಲ್ಲ ಹಾಕ್ಬಿಟ್ರೆ ನಾನು ತುಪ್ಪನೇ ಹಾಕಿ ಕೊಡ್ತೀನಿ. ಸದ್ಯ ನನಗೆ ಖುಷಿಗೆ ಇಡ್ಲಿನೇ ತಿನ್ನೋಣ ಬೇಕಿದ್ರೆ ಅಂತ ಅಂದ್ಕೊತಾ ಇದ್ದೆ. ಸೊ ಆದ್ದರಿಂದ ಹೆಂಗೋ ಆಯಿತು. ಇವಾಗ ಕಾಂಬಿನೇಷನ್ ದೋಸೆ ಜೊತೆಗೆ ಬೆಂಡೆಕಾಯಿ ಪಲ್ಯ ಇದಾಯಿತು. ಸೋಮ್ಗೆ ಮತ್ತು ಚಪಾತಿ ಮಾಡಿದೆ. ಇದೇ ಬೆಂಡೆಕಾಯಿ ಪಲ್ಯಕ್ಕೆ ಚಪಾತಿ ಮಾಡಿಬಿಟ್ಟು ಲಂಚ್ ಬಾಕ್ಸ್ ಕಟ್ಬಿಟ್ರೆ ಆಗ್ಬಿಡುತ್ತಲ್ಲ, 2 in 1 ಥರ ಆಗಿಬಿಡುತ್ತಲ್ಲ. ನನಗೂ ಜಾಸ್ತಿ ಅಂದರೆ ಕೆಲಸ ಕಡಿಮೆನೂ ಆಗುತ್ತೆ. ಸೊ ಈ ರೀತಿ ಅದೇ ತವ ಮೇಲೇ ಒಂದು 3 ಚಪಾತಿ ಬೇಯಿಸ್ಬಿಟ್ಟು ಅವ್ರಿಗೆ ಲಂಚ್ ಬಾಕ್ಸ್ನ ಕಟ್ಟಿದೆ. ಓಕೆ ಫ್ರೆಂಡ್ಸ್, ಸೋಮ್ ಆಫೀಸಿಗೆ ಹೊರಟ್ರು ಇವಾಗ ತಾನೆ. ಜಸ್ಟ್ ಇನ್ನೂ ಖುಷಿ ಮಗಳು ಎದ್ದಿಲ್ಲ. 9:45 ಆಗ್ತಾ ಬಂತು. ಇನ್ನು ಯಾಕೋ ಎದೊಳಂಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಎದ್ದಾಳ್ತಾಳೆ ಲೇಟಾಗಿ ಅನಿಸುತ್ತೆ. ರಾತ್ರಿ ಏನೋ ಅಲ್ಲೆಲ್ಲ ಹೋಗಿ ವಾಕ್ ಮಾಡ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ಕೊಟ್ಲೆ ಕೊಡ್ತಾಯಿದ್ಲು, ಮಲಗ್ತಾನೆ ಇರಲಿಲ್ಲ. ಆದ್ದರಿಂದ ಎಷ್ಟು 12 ಗಂಟೆ ಅನಿಸುತ್ತೆ ಮಲ್ಕೊಂಡಾಗ. ಬೇಗ ಮಲಗಿಸೋಕ್ಕೆ ಟ್ರೈ ಮಾಡಿದ್ರು ಅವಳು ಮಲಗಲ್ಲ. ನಾನು ಏನು ಮಾಡಲಿ. ಹಿಂಗೆ ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಆಯಿತು ಅಂತ ಒಂದು ಲಾಸ್ಟ್ ಚಪಾತಿಯನ್ನು ಹಾಗೆ ಒಂದು ಗರಿಗರಿಯಾದ ಚಪಾತಿ ಇರ್ತೀನಿ. ಕಾಫಿ ಮಾಡ್ಕೊಬೇಕು. ಇವಾಗ ಬಾರ್ಲಕ್ಕಿ ಅಯ್ಯೋ ಇಲ್ಲಿ ನಮ್ಮ ಮಗನಿಗೆ ಹುಷಾರಿಲ್ವಲ್ಲ, ಬಾಯಲ್ಲೆಲ್ಲ ಉಣ್ಣಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಒಂಚೂರು ಬಾರ್ಲಕ್ಕಿ ನೀರು ಮಾಡ್ಕೊಂಡು ಕುಡಿ, ಉಣ್ಣಾಗಿದ್ರೆ ಅಂತಂದರೆ ರವೆ ಗಂಜಿ ಥರ ಕಾಯಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿರೋದು. ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಆಮೇಲಿಂದ ಇನ್ನೂ ಯಾಕೋ ಹೊಟ್ಟೆ ಹೆಸರಿಲ್ಲ ನನಗೆ. ಅದರಿಂದ ರಾಗಿ ದೋಸೆ ಇದೆಯಲ್ಲ ಅದನ್ನು ಮಾಡ್ಕೊತೀನಿ. ಸೊ ರಾತ್ರಿದು ಚಿಕನ್ ಇದೆ ಹಾಗೇನೇ, ಅದನ್ನು ಕೂಡ ಮಧ್ಯಾಹ್ನಕ್ಕೆ ಆಗುತ್ತೆ. ಮತ್ತು ಟೊಮೊಟೊ ಸಾರು ಮಾಡಿದ್ದಲ್ಲ ಅದು ಕೂಡ ಹಾಗೆ ಐತೆ. ಎಲ್ಲನೂ ಹಾಗೆ ಹಿಂಗೆ ಇದೆ. ಸೊ ಇಡ್ಲಿ ಕೂಡ ಮಾಡಿದ್ದೀನಿ. ಖುಷಿ ಮಗು ಆಗುತ್ತೆ, ನಮಗೂ ಆಗುತ್ತೆ. ಅವಳ ನಮಗೂ ಹುಷಾರಿಲ್ಲ, ಅವಳಿಗೂ ಇಡ್ಲಿ ಆಗುತ್ತೆ. ಅದಕ್ಕೋಸ್ಕರ ಇಡ್ಲಿಗೆ ಇಟ್ಟೆ ನಾನು. ರಕ್ಷಿತ್ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಮಲ್ಕೊಂಡಿದ್ದಾನೆ. ಯಾಕೆಂದರೆ ಆ ಫ್ರೆಂಡು ಎಲ್ಲ ರಾತ್ರಿ ಬಂದಿದ್ರು ಇಲ್ಲಿಗೆ. ಆ ಫ್ರೆಂಡ್ಸು ಒಂದು ಜಿಮ್ಗೆ ಹೋಗ್ತಾನೆ, ಆ ಫ್ರೆಂಡ್ಸು ಕೂಡ ಜಿಮ್ಗೆ ಹೋಗ್ತಾರೆ. ಎಲ್ಲ ಸ್ಕೂಲ್ ಫ್ರೆಂಡ್ಸು. ಅವ್ರ ಅಮ್ಮ ಎಲ್ಲ ಊರಿಗೆ ಹೋಗಿದ್ದಾರಂತೆ, ಅವ್ನು ಒಬ್ಬನೇ ಇದ್ದಾರಂತೆ. ಅದಕ್ಕೆ ರಕ್ಷಿತ್ ಕರ್ಕೊಂಡು ಹೋಗ್ತೀನಿ ಆಂಟಿ ಅಂತಂದರು. ಅವ್ರಿಗೂ ಇಡ್ಲಿ ಮಾಡಮ್ಮ ಅಂತ ಹೇಳ್ದ. ಅದು ನಾನು ವೀಡಿಯೋ ಎಂಡ್ ಮಾಡಿದ್ಮೇಲೆ ಮತ್ತೆ ತಿರ್ಗಾ ಇನ್ನೂ ಒಂದು ಒಬ್ಬೆ ಇಡ್ಲಿ ಇಟ್ಟು ಆಮೇಲೆ ತಿಂತಾರೇನೋ ಅಂತ ಇಟ್ಟಿದ್ದೆ. 3 ಜನ ಇದ್ರು, ಇವನು ಮತ್ತು ಅವನಿಬ್ಬರು ಫ್ರೆಂಡ್ಸು. ಆದರೆ ಆಮೇಲೆ ಅಮ್ಮ ಅಲ್ಲೇ ಹೋಗಿ ತಿಂತೀವಿ ಕಣಮ್ಮ, ಟೈಮ್ ಆಗಿಬಿಡುತ್ತೆ, ಬಾಕ್ಸ್ಗೆ ಹಾಕ್ಕೊಡಮ್ಮ ಅಂತ ಹೇಳ್ದ. ಸೊ
ಸೊ ಚಿಕನ್ ಗ್ರೇವಿ ಮತ್ತು ಇಡ್ಲಿ ಎರಡೂ ಬಾಕ್ಸ್ಗೆ ಹಾಕ್ಕೊಟ್ಟೆ, ತೊಗೊಂಡು ಹೋದ್ರು. ಹಿಂಗಾಯಿತು. ಇನ್ನೂ ಅದಕ್ಕೆ ಅವ್ನು ಬಂದಿಲ್ಲ. ಸೊ ಬರ್ತಾನೆ ಇನ್ನೇನು ಅನಿಸುತ್ತೆ, ಬಂದರೆ ಅವ್ನು ದೋಸೆನೋ ಇಲ್ಲ ಇಡ್ಲಿ ಏನಾದ್ರು ತಿನ್ಕೊತಾನೆ. ಸೊ ಹೀಗೆ ಸುಮಾರು ಜನ ಕೇಳ್ತಾರೆ, ನಿಖಿತಾ ರಕ್ಷಿತ್ನ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿಲ್ವಾ ಅಂತ ಹೇಳಿ. ಸೊ ಆಯಿತು, ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದಾಗಿದೆ, ಹೋಗ್ತಾನೆ ಕಾಲೇಜಿಗೆ. ಹಾಗೆ ಇಟ್ಕೊಳ್ಳೋದಕ್ಕಂತೂ ಮನೆಯಲ್ಲಿ ಆಗೋದಿಲ್ಲ. ಸೊ ನಾನು ತಿಳಿದ್ದೀನಿ ಅವನಿಗೆ ಯೂಟ್ಯೂಬು ಬೇಡ, ಯಾವ ವಿಡಿಯೋನೂ ಮಾಡಬೇಡ. ನಾನು ಫಸ್ಟಿಂದನೂ ಅದು ಹೇಳ್ತಾ ಇದ್ದೆ, ನೀನು ಓದೋದ್ರ ಕಡೆ ಗಮನ ಕೊಡು. ಯಾವುದೇ ತಂದೆ ತಾಯಿ ಆಗಲಿ ಮಕ್ಕಳು ಒಳ್ಳೇದನ್ನೇ ಬಯಸೋದು, ಆಯಿತಾ. ಆ್ಯಂಡ್ ನಮಗೂ ಗೊತ್ತಿದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳಿ. ಸುಮಾರು ಜನ ಕಮೆಂಟ್ ಮಾಡ್ತೀರಾ, ಫಸ್ಟ್ ನಿನ್ನ ಮಗನ್ನ ಸ್ಕೂಲಿಗೆ ಕಳ್ಸೋದು ನೋಡು, ಕಾಲೇಜಿಗೆ ಕಳ್ಸೋದು ನೋಡು, ಇಲ್ಲ ನೀನೇ ಕ್ಯಾಮ್ರಾಮನ್ನಾಗಿ ನಿನ್ನ ಮಗನ್ನ ಇಟ್ಕೊಂಡು ಬಿಡ್ತಾ ಇದೀಯಾ ಅಂತ ಹೇಳಿ. ನಿಮ್ಮ ಮನ್ಸಿಗೆ ಬಂದಾಗ ಅಂದರೆ ನಿಮ್ಮ ತಲೆನಲ್ಲಿ ಏನು ಆ ಥರ ಕೆಟ್ಟ ಆಲೋಚನೆಗಳು ಹೊಳಿತಾ ಇರುತ್ತೋ ಆ ಥರ ನಿಮ್ಮ ಕಮೆಂಟ್ ಮೂಲಕ ನಾನು ನೋಡ್ತೀನಿ ಅಷ್ಟೇನೆ. ಸೊ ನನಗೆ ಗೊತ್ತು, ನಾವು ಒಂದು ಪೇರೆಂಟ್ಸ್ ಆಗಿ ನಾವೇನು ಮಾಡ್ತಾ ಇದ್ದೀವಿ ಏನು ಬಿಡ್ತಾ ಇದ್ದೀವಿ ನನ್ನ ಮಗನಿಗೆ ಆಗಲಿ ನನ್ನ ಮಗಳಿಗೆ ಆಗಲಿ ಅನ್ನೋದು ಗೊತ್ತು. ಸೊ ಎಂಟೈರ್ ಎಲ್ಲ ಪ್ರತಿಯೊಂದು ಏನೇನು ನಡೀತಾ ಇದೆಲ್ಲ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಆಗೋದು ಇಲ್ಲ. ಸೊ ಎಲ್ಲಾನು ಯಾರೂ ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ನನಗೂ ಆಗ್ತಾಯಿಲ್ಲ. ಕೆಲವೊಂದನ್ನು ಶೇರ್ ಮಾಡ್ಕೊತಾರೆ, ಕೆಲವೊಂದನ್ನು ನನಗೇನು ಅನಿಸುತ್ತೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಸೊ ಹೀಗೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದಾಯಿತು. ನೀವೆಲ್ಲ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ಅವನು ಆರಾಮಾಗಿದ್ದಾನೆ ಆ್ಯಂಡ್ ಕಾಲೇಜಿಗೂ ಸೇರಿದ್ದಾನೆ, ಆರಾಮಾಗಿ ಕಾಲೇಜಿಗೆ ಕೂಡ ಹೋಗ್ತಾನೆ, ಆಯಿತಾ. ಇವಾಗ ನಾನು ಹೇಳೋದೇನು ಗೊತ್ತಾ, ಇವತ್ತು ಒಂದು ಕಾಲೇಜ್ ಸೇರಲಿಲ್ಲ ಅಂತಂದ್ರು ಮುಂದಿನ ದಿನಗಳಲ್ಲಿ ಅವನಿಗೆ ಅನಿಸುತ್ತೆ ನಾನಿಲ್ಲ ಕಾಲೇಜಿಗೆ ಹೋಗ್ಬೇಕು ಅಂತ ಅವನಿಗೆ ಅನಿಸುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರನೇ ನಾನು ಆಯ್ತು ಅವನಿಗಾಗೆ ಅನಿಸ್ಬೇಕು ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ಅನಿಸ್ಬೇಕು. ಅಲ್ಲಿವರೆಗೂ ನಾನು ಕಾಲೇಜಸ್ ಅಲ್ಲ. ಯಾಕೆ ಅಂತಂದರೆ ದುಡ್ಡು ವೇಸ್ಟ್ ಮಾಡಿಕೊಂಡು ನಾವು ಕೂತ್ಕೊಳ್ಳೋಕೆ ಸುಮ್ಮನೆ ಬರಲ್ಲ ದುಡ್ಡು, ಆಯಿತಾ. ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಆಫ್ ಆಲು, ಆ್ಯಂಡ್ ಇಂಟ್ರೆಸ್ಟ್ ಬರ್ತಾರ ನಾವು ಮಾಡಬೇಕು. ಹಾಗೆ ಆಯಿತು, ರಜೆ ಎಲ್ಲ ಕಳೀತಲ್ಲ, ಇನ್ನೇನು ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದಾಗಿದೆ, ಕಾಲೇಜಿಗೆ ಹೋಗ್ತಾನೆ, ಓಕೆನಾ. ಸೊ ಯಾರು ಟೆನ್ಷನ್ ಮಾಡ್ಕೊಬೇಡಿ, ಅವನ ಎಜುಕೇಷನ್ ಬಗ್ಗೆ ಅವ್ನು ಗಮನ ಕೊಡ್ತಾನೆ, ನಾವು ಕೂಡ ಗಮನ ಕೊಡ್ತೀವಿ. ಆ್ಯಂಡ್ ಅವ್ನು ಏನು ಮಾಡ್ತಾನೆ ಅಂತ ಇದ್ದಾನೆ ಅದ್ರ ಕಡೆನೂ ನಾವು ಪ್ರೋತ್ಸಾಹ ಕೊಡ್ತೀವಿ. ಇಲ್ಲ ಬೇಡ ಹಂಗೆ ಹಿಂಗೆ ಅಂತಲ್ಲ, ನಾವೇನು ಹೇಳ ಅವ್ನು ಏನು ಮಾಡ್ತೀನಿ ಅಂತಾನೆ ಅದು ಒಳ್ಳೇದಿತ್ತ ಖಂಡಿತ ನಮ್ಮ ಸಪೋರ್ಟ್ ಎನಿ ಟೈಮ್ ಇದ್ದೇ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಓಕೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಕಾಲೇಜ್ ಶುರು ಆಗಿಲ್ಲ, ಕಾಲೇಜ್ ಶುರು ಆಗುತ್ತಂತೆ, ಆಮೇಲೆ ಹೋಗೋಕ್ಕೆ ಶುರು ಮಾಡ್ಕೊತಾರೆ. ಅವರು ಬೇಕಾರೆ ವಿಡಿಯೋ ಮಾಡಿ ತೋರಿಸ್ತೀನಿ ಅವ್ನು ಕಾಲೇಜಿಗೆ ಹೋಗ್ಬೇಕಾದ್ರೆ, ಆಯಿತಾ. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಬಿಡಿ, ಯಾಕೆಂದರೆ ವಿತ್ ಪ್ರೂಫ್ ಬೇಕಲ್ಲ ನಿಮ್ಮೆಲ್ಲರಿಗೂ, ಅದಕ್ಕೋಸ್ಕರ, ಓಕೆನಾ. ಸೊ ಮತ್ತೆ ನಾನು ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.